Guys, welcome back to another fishing video. Sweet Water Adventure channel. ಗೈಸ್, ಈ ಸ್ಪಾಟಲ್ಲಿ ನಾವು ಇವತ್ತು ಮೀನು ಹಿಡಿತಾ ಇದ್ದೀವಿ. ನೋಡೋಣ ಎಷ್ಟು ಮೀನು ಸಿಗುತ್ತೆ ಅಂತ. ಆದಷ್ಟು ಕ್ಯಾಚ್ ಆ್ಯಂಡ್ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಕಡೆಯವ್ರಿಗೆ ಕ್ಯಾಚ್ ಆ್ಯಂಡ್ ರಿಲೀಸ್ ಮಾಡೋದಂದರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಆದಷ್ಟು ತುಂಬ ಮೀನನ್ನ ಟೇಸ್ಟ್ ಮಾಡಿದ್ದೀವಿ ಗೈಸ್. ನೋಡೋಣ. ಆಲ್ ದ ಬೆಸ್ಟ್. ಲೈಕ್ ಮಾಡಿ, ಗೈಸ್. 3 ಮೆಂಬರ್ ಬಂದಿದ್ದೀವಿ ಗೈಸ್. 3 ಜನ ಬಂದಿದ್ದೀವಿ ಮೀನು ಹಿಡಿಯೋಕ್ಕೆ. ನೋಡೋಣ ಎಷ್ಟು ಮೀನು ಹಿಡಿತೀವಂತ. ಅಲ್ಲಿ ನೋಡಿ ಗೈಸ್, ಹಾವು ಪಾಂಬು. ಮೊದಲನೇ ದರ್ಶನ ಹಾವೇ ಆಗಿದೆ ನೋಡಿ ಗೈಸ್. ಕ್ಯಾರೆವು ಕಿಡ್ಕೊ. ಇನ್ನೊಂದು ಸ್ವಲ್ಪ ಹತ್ರ ಹೋಗ್ತೀನಿ. ನೋಡ್ಕೊಂಡು ಹೋಗ್ಬೇಕು ನೀವು. ಯಾಕಂದರೆ ನಾವು ಬಂದಿರೋದು ಆ ವಿಡಿಯೋಗೆಲ್ಲ ಫಿಶಿಂಗ್ ಮಾಡೋಕ್ಕೆ. ಬಿಡಿ ಗೈಸ್, ಯಾಕೆ ರಿಸ್ಕು. ಅಲ್ಲೋಡಲಿ ಇವನ್ನ ಇದೊಂದು ಸ್ಟ್ರೇಕ್ ಹೊಡೆದು ಮಿಸ್ ಮಾಡ್ದಾಗ ಗೈಸ್. ಕಲ್ಲಿಂದ ಬರಲಿ ಅಂತ ಅಂದರೆ ನೆತ್ತಿಗಿಡ್ತಾನೆ. ಗೈಸ್, ಅದಕ್ಕೆ ಹೇಳೋದು ಗೈಸ್, ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಸ್ಟಾರ್ಟಿಂಗ್ ಸ್ಟ್ರೈಕ್ ಕೊಟ್ಟ ತಕ್ಷಣನೇ ಎಳೆದು ಬಿಡಬೇಕು ಮೀನು, ಇಲ್ಲಾಂದರೆ ಹಂಗೆ ಆಗೋದು. ನಾನು ಸ್ಟ್ರೈಕ್ ಕೊಡೋದಿಲ್ಲ ಅಂದ್ಕೋತೀನಿ ನಾನು. ಅಷ್ಟೇ ಗೈಸ್. ಚಿಕ್ಕದೇ ಆದರೆ ಥರ ಡಿಫ್ರೆಂಟ್ ಆಗೋದಲ್ಲ. ಹಿರಿಯಕ್ಕೆ ಇಟ್ಕಲ್ಲ, ಇಲ್ಲಾಂದರೆ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಸರ್ರಾಗಿರೋ ಸ್ನೇಕ್ ಏಟು ಸ್ಟ್ರೈಕ್ ಆಗಿದೆ ಗೈಸ್. ಈ ಮೀನು ನೋಡಿ ಗೈಸ್, ಯಾವ ಸ್ಟ್ರಕ್ಚರೇ ಇಲ್ಲ ಗೈಸ್ ಇದಕ್ಕೆ. ನಾವು ಹಿಡ್ದಿರೋ ಮೀನಲ್ಲಿ ಇದೇ ಡಿಫ್ರೆಂಟ್ ಆಗಿರೋ ಮೀನು, ಚೆನ್ನಸ್ಟಾಟ ಗೈಸ್. ಇದಕ್ಕೆ ಔಲ್ ಮೀನಲ್ಲಿರೋ ಚುಕ್ಕಿನೂ ಇಲ್ಲ. ಇದು ಒಂಥರ ಸ್ನೇಕ್ ಸ್ಟ್ರಕ್ಚರ್ ಬರುತ್ತೆ. ಕೆರೆಗಳಲ್ಲೆಲ್ಲ ಇರುತ್ತಲ್ಲ ಮೀನು, ಆ ಥರನೂ ಇಲ್ಲ. ಇದು 2 ಕೋಲ ಇದೆ, ಅದು ಮಧ್ಯದಲ್ಲೇ ಇದೆ. ಹೊಸ್ದಾಗಿ ನಾವು ಹಿಡ್ದಿರೋ ಮೀನಲ್ಲಿ ಇದು ಡಿಫ್ರೆಂಟ್ ಆಗಿದೆ ಗೈಸ್. ಕರ್ನಾಟಕ ಕ್ರಾಸ್ ಬ್ರೀಡ್ ಅಂತ ಗೈಸ್. ನಾವು 3 ಸೀಟ್ ಬಂದು ಹೊಡೆದಿರೋ ಮೀನು. ಫಿಶಿಂಗ್ ಕಂಟಿನ್ಯೂ ಮಾಡೋಣ.
ನಮ್ಮ ಕಡೆ ಬ್ರೋ ಅವರು ಒಂದು ಸ್ವಲ್ಪ ಮಾತುಕತೆ ನಡೆಸ್ತಾರೆ. ಅಲ್ಲಿ ಗಂಟ ನಾವು ಬರುವೆ ಇಲ್ಲ ಹಿಂಗೆ ಅಡ್ಡಾಡಿ ವಿಡಿಯೋ ಮಾಡ ಸರ್ಯಾಗಿ ಉಕ್ಕಪ್ಪಾಗಿದೆ. ಮೆಟ್ಟ 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 ಸಖತ್ ಸ್ಟ್ರೈಕ್ ಗೈಸ್. ಎಷ್ಟು ಕೆ ಜಿ ಬರ್ಬೋದು? ಹತ್ರ ತಗೊಬಂದ್ರೆ ನೀವು ಕಾಣಲ್ಲ ಬ್ರೋ. ರಿಲೀಸ್ ಮಾಡಿಬಿಡ್ತೀರಾ? ಮೀನು ಮರೆಯಲ್ಲ ಮರೆಯಲ್ಲ ಗೈಸ್. ಅವ್ಲ ಮೀನು ಗೈಸ್ ಒಂದು 2 kg ಪಕ್ಕ ಬರುತ್ತೆ. ಚೀಲಗೆ ಹಾಕೋದು. ಮಡ್ಗೋಣ ಗೈಸ್ ಇದ್ರ ಮರಿಗಳು ಇಲ್ಲೆಲ್ಲ ಆಟ ಆಡ್ತಿದ್ದೋ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು. ಅದನ್ನ ಅದ್ರ ಮರಿಗಳ ಜೊತೆ ರಿಲೀಸ್ ಮಾಡ್ತೀವಿ ಗೈಸ್. ಮರಿಗಳ ಹತ್ರ ಈ ದಪ್ಪ ಮೀನ ರಿಲೀಸ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮು. See this guys, ರಿಲೀಸ್ ಮಾಡಿರೋ ಮೀನು ಅಲ್ಲೋಗೈತೆ. ಅದು ನಮ್ಮ ಮತ್ತೆ ಕ್ಯಾಚ್ ಮಾಡೋದಿಲ್ಲ. ರಿಮೆಂಬರ್ ದಿಸ್ ಪ್ಲೇಸ್. ಇದೇ ಸೇಮ್ ಸ್ಪಾಟ್ ಲಾಸ್ಟ್ ಟೈಮ್ ಒಂದು ಯಾವುದೋ ಗೊದ್ಲೆ ಮೀನು ಹಿಡ್ದಿದ್ದೋ ಗೈಸ್. ಅದೇ ಪ್ಲೇಸಿಗೆ ಬಂದಿದ್ದೀವಿ ಮತ್ತೆ ನೆಕ್ಸ್ಟ್. ನಮ್ಮ ತಾತ ನೋಡಿ ಲಾಸ್ಟ್ ಟೈಮ್ ಸಿಕ್ಕಿರಲ್ಲ ಅವರೇ ಇವರು. ಎರಡು ಮೀನು ಹಿಡ್ದಿದ್ದಾರೆ, ತೋರಿಸ್ತೀನಿ ಮಚ್ಚ. ಅವರು ಕೆಳಗಿದ್ದರು. ಸಿ ದಿಸ್. ಇದನ್ನು ನಮ್ಮ ಕಡೆ ಚಾಪ್ಲು ಮೀನು ಅಂತಾರೆ. ಎಲ್ಲೂ ಚಾಪ್ಲು ಮೀನು ನೋಡಿ ಗೈಸ್. ಇದ್ರಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ ಅಂತಾನೆ. ಟೈಲ್ ನೋಡಿ ಸಾಂಬಾರು ಚೆನ್ನಾಗಿರ್ತದೆ. ತಗೊಳ್ಳಿ. ಇದಕ್ಕೆ ಬೈಟ್ ನೋಡಿ ಗೈಸ್, ಇದು ರಾಗಿ ಹಿಟ್ಟು.